ನೋ ಮುಸ್ಲಿಂ ಟಾರ್ಗೆಟ್ಗೆ ಮುಸ್ಲಿಂ ಲೀಡರ್ಸ್ ಕರ್ನಾಟಕದಲ್ಲಿ ಆಕ್ರೋಶಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಬ್ದುಲ್ ಜಬ್ಬಾರ್ ಮತ್ತೆ ನಾಸೀರ್ ವಿರುದ್ಧ ಏನು ಕ್ರಮ ಆಗಿದೆ ಅದನ್ನ ಹೈಕಮಾಂಡ್ ಹಿಂಪಡೆಯುತ್ತಾ ಅನ್ನುವಂಥ ಚರ್ಚೆ ಆರಂಭ ಆಗಿದೆ. ಮುಸ್ಲಿಂ ಸಂಘಟನೆ ಮತ್ತು ಮೌಲ್ವಿಗಳು ಬಹಿರಂಗವಾದಂಥ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಹೈಕಮಾಂಡ್ ಬಗ್ಗುತ್ತಾ ಕಾದ್ ನೋಡಬೇಕಾಗಿದೆ. ಕಾಂಗ್ರೆಸ್ ವಿರುದ್ಧನೇ ಮುಸ್ಲಿಂ ಸಮುದಾಯ ತಿರುಗಿ ಬಿದ್ದಿದೆ. ನಾಸೀರ್ ಮತ್ತೆ ಜಬ್ಬಾರ್ ಅಮಾನತು ರದ್ದು ಮಾಡಬೇಕು ಅಂತ ಹೇಳಿ ಬಹಿರಂಗವಾಗಿ ಎಚ್ಚರಿಸಿದ್ದಾರೆ ಮುಸ್ಲಿಂ ನಾಯಕರು. ಒಂದ್ ವೇಳೆ ಅಮಾನತು ರದ್ದಾಗದೆ ಹೋದ್ರೆ ಪಕ್ಷಕ್ಕೆ ನಾವು ವಿದಾಯ ಹೇಳ್ತೀವಿ, ತಲಾಕ್ ಕೊಡ್ತೀವಿ ಅಂತ ಮೌಲ್ವಿಗಳು ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಮುಸ್ಲಿಮರ ಅಗತ್ಯ ಇದೆಯೇ ಹೊರತು ಮುಸ್ಲಿಮರಿಗೆ ಕಾಂಗ್ರೆಸ್ನ ಅಗತ್ಯ ಇಲ್ಲ, ಕಾಂಗ್ರೆಸ್ ನಂಬಿಕೊಂಡು ಮುಸ್ಲಿಂ ಸಮುದಾಯ ಇಲ್ಲ ಅನ್ನುವಂತ ನೇರ ಎಚ್ಚರಿಕೆ ರವಾನೆ ಮಾಡಿದ್ದಾರೆ. ಸುರ್ಜೇವಾಲಾ ಮತ್ತೆ ಡಿಸಿಎಂ ಡಿಕೆಶಿ ವಿರುದ್ಧ ಕೂಡ ಉಲೇಮಾಗಳು ತೀವ್ರವಾದಂಥ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಈ ಬೆಳವಣಿಗೆಗಳು ಪರಿಣಮಿಸ್ತಾ ಇದೆ. ಇದರ ಎಫೆಕ್ಟು ಈಗಾಗಲೇ ಅಮಾನತಿನ ಆದೇಶ ಏನು ಹೊರಡಿಸಿದ್ದಾರೆ ಅದನ್ನು ವಾಪಸ್ ಪಡಿತಾರಾ ಅನ್ನುವಂಥ ತೀವ್ರ ಚರ್ಚೆ ಮತ್ತೆ ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಉಲೇಮಾಗಳು ಮುಸ್ಲಿಂ ನಾಯಕರು ಕಾಂಗ್ರೆಸ್ಸಿಗೆ ನೇರವಾಗಿ ಎಚ್ಚರಿಕೆ ಅನ್ನೋದಕ್ಕಿಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ನಿಮ್ಮ ಅಗತ್ಯ ನಮಗಿಲ್ಲ, ನಮ್ಮ ಅಗತ್ಯ ನಿಮಗಿದೆ ಅಂತ. ಸೊ ಹೈಕಮಾಂಡ್ ಈಗ ಮುಸ್ಲಿಂ ನಾಯಕರ ಈ ಬ್ಲ್ಯಾಕ್ ಮೇಲ್ಗೆ ಬಗ್ಗುವಂಥ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ? ಪ್ರಜ್ವಲ, ಪ್ರಮುಖವಾಗಿ ಇದು ಬ್ಲಾಕ್ ಮೇಲ್ ಅನ್ನೋದಕ್ಕಿಂತ ತಮ್ಮ ಸಮುದಾಯದ ಮುಖಂಡರುಗಳ ಪರವಾಗಿ ಮುಸ್ಲಿಂ ನಾಯಕರು ನಿಂತ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ನಿನ್ನೆ ಅಷ್ಟೇ ಮೌಲ್ವಿಗಳು ಪ್ರೆಸ್ ಕ್ಲಬ್ ನಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡಿ ಹೈಕಮಾಂಡ್ ನಾಯಕರಿಗೆ ನೇರವಾದಂತಹ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರ ಒಂದು ಅಗತ್ಯ ಇದೆ, ಆದ್ರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷದ ಅಗತ್ಯ ಇಲ್ಲ, ನಾವು ಕಾಂಗ್ರೆಸ್ ಪಕ್ಷವನ್ನ ನಂಬಿಕೊಂಡಿಲ್ಲ ಅನ್ನೋ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಸುರ್ಜೇವಾಲಾ ಮತ್ತೆ ಡಿಕೆ ಶಿವಕುಮಾರ್ ಏನು ಹೈಕಮಾಂಡ್ಗೆ ವರದಿಯನ್ನ ಕೊಟ್ಟಿದ್ರು ಅದರ ವಿರುದ್ಧನೂ ಕೂಡ ತೀವ್ರವಾದಂತಹ ಒಂದು ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆ ನಜೀರ್ ಅಹಮದ್ ಮತ್ತೆ ಜಬ್ಬಾರ್ ಪರವಾಗಿ ಇಡೀ ಸಮುದಾಯ ನಿಂತಿರ್ತಕ್ಕಂಥದ್ದು ಸುರ್ಜೇವಾಲಾ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ವಾ ಅಂತ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ. ಹಾಗಾಗಿ ಈ ಒಂದು ವಿಚಾರ ಏನಿದೆ ಇದು ಕಾಂಗ್ರೆಸ್ಗೆ ಒಂದು ರೀತಿ ನುಂಗಲಾರದ ತುತ್ತಾಗ್ತಾ ಇದೆ. ಹೈಕಮಾಂಡ್ ಮುಂದೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಕುತೂಹಲನೂ ಕೂಡ ಇರತಕ್ಕಂಥದ್ದು. ಸದ್ಯ ಎಲ್ಲ ಒಂದು ಬೆಳವಣಿಗೆಗಳ ಬಗ್ಗೆ ಕೆಪಿಸಿಸಿಯಿಂದ ಹೈಕಮಾಂಡ್ಗೆ ಒಂದು ವರದಿಯನ್ನು ಕೂಡ ಕಳಿಸಿಕೊಡಲಾಗಿರ್ತಕ್ಕಂಥದ್ದು. ಆದಷ್ಟು ಬೇಗ ಈ ಒಂದು ಗೊಂದಲವನ್ನ ಸರಿ ಮಾಡಬೇಕು. ಇಡೀ ಸಮುದಾಯ ಪಕ್ಷದ ವಿರುದ್ಧವಾಗಿ ತಿರುಗು ಬಿದ್ದಿದೆ, ಹಾಗಾಗಿ ಇದನ್ನ ಮುಂದುವರಿಸತಕ್ಕಂಥದ್ದು ಬೇಡ ಅನ್ನೋ ಒಂದು ವರದಿಯನ್ನ ಸುರ್ಜೇವಾಲಾ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಹೈಕಮಾಂಡ್ ನಾಯಕರು ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ಅವರ ಅಮಾನತು ಆದೇಶವನ್ನ ಹಿಂಪಡಿತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಸದ್ಯ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ವಿಚಾರ ಒಂದು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಇದೇ ಒಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಅವರ ಅಮಾನತು ರದ್ದು ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಒಟ್ಟಿನಲ್ಲಿ ಕಳೆದ ಎಲೆಕ್ಷನ್ ಆಗಿರ್ಬೋದು, ಪ್ರತಿ ಬಾರಿ ಒಂದು ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಮುಸ್ಲಿಂ ನಾಯಕರು ಮತ್ತೆ ಇಡೀ ಸಮುದಾಯ ನಿಂತ್ಕೊಂಡೇ ಬರ್ತಿದೆ. ಆದ್ರೆ ಈಗ ತಮ್ಮ ಸಮುದಾಯದ ನಾಯಕರನ್ನ ಈ ರೀತಿ ಕಡೆಗಣಿಸಲಾಗ್ತಾ ಇರ್ತಕ್ಕಂಥದ್ದು, ಪಕ್ಷದಲ್ಲಿ ಅವಮಾನಿಸಲಾಗ್ತಾ ಇರ್ತಕ್ಕಂಥದ್ದು, ಜೊತೆಗೆ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡ್ತಕ್ಕಂಥ ಒಂದು ಕೆಲಸಗಳೇನ ಏನಾಗ್ತಾ ಇದೆ, ಇದರ ಬಗ್ಗೆ ಇಡೀ ಒಂದು ಸಮುದಾಯನೂ ಕೂಡ ತಿರುಗಿ ಬಿದ್ದಿದೆ. ಮುಂದೆ ಜಮೀರ್ ಅಹಮದ್ ಅವರ ವಿರುದ್ಧವೂ ಕೂಡ ಕ್ರಮ ಆಗಬಹುದು ಅನ್ನೋ ಒಂದು ಆತಂಕ ಆ ಸಮುದಾಯದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿಯೇ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ಅಮಾನತು ಆದೇಶವನ್ನ ರದ್ದು ಮಾಡಬೇಕು, ಇಲ್ಲಾಂದ್ರೆ ಇಡೀ ಸಮುದಾಯ ಪಕ್ಷವನ್ನ ಬಿಟ್ಟು ಬೇರೆ ದಾರಿಯನ್ನ ನೋಡ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಲ್ಲದರ ಒಂದು ರಿಪೋರ್ಟ್ ಈಗ ಹೈಕಮಾಂಡ್ಗೆ ಹೋಗಿದೆ. ಮುಂದೆ ಹೈಕಮಾಂಡ್ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕುತೂಹಲ ಸದ್ಯಕ್ಕಿರ್ತಕ್ಕಂಥದ್ದು. ಪ್ರಜ್ವಲ. ವೆಲ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.